ಪೂರಯತಿ ಅಂತ ಒಂದು ಪ್ರಯೋಗ. ಇದು ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ಪ್ರಯೋಗ ಮಾಡಿದ್ದು. ಆಕಾಂಕ್ಷಾಂ ಪೂರಯತಿ ಅಂತ. ಆಕಾಂಕ್ಷ ಅಂದ್ರೆ ಪ್ರಶ್ನೆ ಅಥವಾ ಜಿಜ್ಞಾಸೆ ಅಥವಾ ಸಂದೇಹ. ಅದನ್ನ ಪೂರ್ಣ ಮಾಡುವುದು ಅಂದ್ರೆ ಅದನ್ನು ಪರಿಹರಿಸುವುದು, ಅಜ್ಞಾನವನ್ನು ಪರಿಹಾರ ಮಾಡುವುದು, ಜ್ಞಾನವನ್ನು ತುಂಬಿಕೊಡುವುದು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಅಲ್ಲೇ ಅವರು ಹಿಂದೆ ಪ್ರಯೋಗ ಮಾಡುವಾಗ ಆಕಾಂಕ್ಷಾದ ಪರಿಹಾರ ಅಂತ ಒಂದು ಕಡೆ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಒಂದ್ ಕಡೆ ಪರಿಹಾರ ಅಂತ ಪ್ರಯೋಗ ಮಾಡಿದ್ದಾರೆ, ಒಂದ್ ಕಡೆ ನಿವಾರಣ ಅಂತ ಪ್ರಯೋಗ ಮಾಡಿದ್ದಾರೆ. ತಾಮ್ ನಿವಾರಯತ್, ಆ ಶಂಕೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಅಂತ ಒಂದ್ ಕಡೆ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಆಶಂಕಾಂ ಪರಿಹರತಃ ಅಂತ ಮತ್ತೊಂದು ಕಡೆ ಪ್ರಯೋಗ ಮಾಡಿದ್ದಾರೆ. ಮುಂದೆ ಇಲ್ಲಿ ಆಕಾಂಕ್ಷಾಂ ಪೂರಯತಃ ತೃತೀಯಸ್ಯ ಅರ್ಥ ಅಂತ ಹೇಳಿ ಆಕಾಂಕ್ಷೆಗೆ ಸಂಬಂಧಪಟ್ಟಂತೆ ನಿವಾರಣ ಪರಿಹಾರ ಅನ್ನೋ ಕ್ರಿಯಾಪದಗಳನ್ನು ಪ್ರಯೋಗ ಮಾಡಿ ಪೂರಯತಃ ಮತ್ತೊಂದು ಕ್ರಿಯಾಪದವನ್ನ ಜಯತೀರ್ಥರು ಪ್ರಯೋಗಿಸಿದ್ದಾರೆ. ಇದು ಅವರ ಮಂಗಲಾಚರಣ ಶ್ಲೋಕ ಎಲ್ಲ ಆರಂಭ ಆದ್ಮೇಲೆ ಅಥ ಅವಿದ್ಯಾ ಪಟಲ ಪಿಹಿತ ನಯನೈಹಿ ಅನ್ಯಥಾ ವ್ಯಾಖ್ಯಾತಾನಿ ಅಂತೇನು ಆರಂಭದ ತತ್ವಪ್ರಕಾಶಿಕ ಇದೆ, ಅಲ್ಲೇ ಬರುವಂತಹ ಪ್ರಯೋಗ. ಇಂಥ ಪ್ರಯೋಗಗಳನ್ನ ವ್ಯವಹಾರದ ತರುವುದನ್ನು ನಾವು ರೂಢಿ ಮಾಡಿಕೊಳ್ಬೇಕು. ಆಕಾಂಕ್ಷೆಯನ್ನು ಪೂರ್ಣ ಮಾಡುವುದು, ಅದಿರುವ ಜಿಜ್ಞಾಸೆಯನ್ನು, ಅವನಿಗೆ ಬರುವ ಜಿಜ್ಞಾಸೆಯನ್ನು ಪೂರ್ಣ ಮಾಡುವುದು ಅಂದ್ರೆ ಜಿಜ್ಞಾಸೆ ಹೋಗಿ ಜ್ಞಾನ ಬರುವುದು ಅಂತ ಹೀಗದ ತಾತ್ಪರ್ಯ. ಆ ಕೊರತೆಯನ್ನು ತುಂಬುವುದು ಹೀಗೂ ಒಂದು ಅರ್ಥ ಆಗ್ತದೆ. ಆಕಾಂಕ್ಷ ಅಂದ್ರೆ ಜ್ಞಾನದ ಕೊರತೆ ಇತ್ತು, ಕೊರತೆಯನ್ನು ತುಂಬುವುದು ಅಂತ ನಾವು ಕನ್ನಡದಲ್ಲೂ ಕೆಲವು ಸಲ ಪ್ರಯೋಗ ಮಾಡ್ತೇವೆ. ಅಂಥದ್ದೊಂದು ವಿಶಿಷ್ಟವಾದಂತಹ ಪ್ರಯೋಗ ಇದು.